ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಳ ತೊರೆಗೆ ಬೆಲ್ಲದ ಹೆಸರು, ಸಕ್ಕರೆಯ ಮಡಲು ತವರಾಜದ ನೊರೆತೆರೆಯಂತೆ. ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ, ಉಪ್ಪು ನೀರುಂಬುವನ ವಿಧಿಯಂತೆ ಆಯಿತೆನ್ನ ಮತಿ. ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಗುರು ಒಂದು ಮುಖ, ಲಿಂಗ ಒಂದು ಮುಖ, ಜಂಗಮ ಒಂದು ಮುಖ, ಪಾದೋದ ಒಂದು ಮುಖ, ಪ್ರಸಾದ ಒಂದು ಮುಖ, ಎಂಪಿ ಪಂಚಮುಖ ಸತ್ಭಕ್ತರೇ ಸಾಕ್ಷಾತ್ ನೋಡು ಅಖಂಡೇಶ್ವರ. ಇದು 5ನೇ ಬಸವ ಜಯಂತಿ ಎಲ್ಲ ಕಡೆ ಮುಗಿಸ್ಕೊಂಡು ನದಿ ದಡ ಸೇರಿ ಸ್ವಾಸಿಲಿಂಗೇಶ್ವರ ಅವರ ಪವಿತ್ರ ಸ್ಥಳದಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಸ್ವಾತ ಸಿದ್ಧಲಿಂಗೇಶ್ವರ ಜನಿ ಮಹಾಸ್ವಾಮಿಗಳ ವಹಿಸಿಕೊಂಡಿದ್ದ ಅವರು ಸಹ ಭಕ್ತಿಯಿಂದ ಶರಣಾರ್ಥಿಗಳು. ಅಧ್ಯಕ್ಷತೆ ಬದಲಾಗಿದೆ. ನಮ್ಮ ಪಕ್ಕದ ಗ್ರಾಮದ ಬಸವಕ್ಕಿನ ಅಧ್ಯಕ್ಷರಾದ ಶರಣರಾದ KT ಕಸವರು ಅಧ್ಯಕ್ಷ ವಹಿಸಿಕೊಂಡು ನಡೆಸಿಕೊಳ್ಳಬೇಕೆಂದು ಭಕ್ತಿಯಿಂದ ಶರಣಾರ್ಥಿಗಳು. ಪ್ರಕಾಶ ನಮ್ಮ ಈ ಭಾಗಕ್ಕೆ ಒಂದು ಬೆಳಕಾದ ನಮ್ಮ ಕರ್ನಾಟಕ ಬೆಳ್ಕೊಂಡು ಬಂದು ವಚನ ಕುಮಾರಸ್ವಾಮಿಯವರು ಇಲ್ಲಿ ಬಂದಿದ್ದಾರೆ. ಶೆಂಡು ಬೆಟ್ಟಿದರೆ ಪಾವನೆ ಮಾತಾಡೋದು ಅಂತ ಶೆಂಡು ಪಾವನ ಆಗದೆ, ಇವರು ಒಂದು ಪಾವನ ಆದಂಗೆ ನಮ್ಮ ಇದ್ರ. ಅವರು ಸಹ ಇವತ್ತು ಸುದೀರ್ಘವಾಗಿ ಗಂಟಾ ಕೋಗಿಲವಾಗಿ ಉಪ್ಪನ್ನು ಇಡುತ್ತಾರೆ. ಅವರು ಸಹ ಭಕ್ತಿಯಿಂದ ಶರಣಾರ್ಥಿಗಳು. ಆದರೆ ಒಂದು ವಚನ ಪಟ್ಟಿಗೆ ಈ ತಕ್ಕಂತೆ ಅರಿಯೋ ನೀ ಮೈಯೆಲ್ಲ ಕಾಲು ಆದರೆ ಒಂದು ಇಲ್ಲೇ ಅವೆಲ್ಲ ನೀರು ಇದ್ದವಲ್ಲ, ಅದ್ರ ಬಗ್ಗೆ ಒಂದು ಚಿಂತನೆ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಚಿತ್ರಗಮನೆ ಪ್ರಶ್ನೆ ಮಾಡಿದರೆ ನಮ್ಮ ಕಿರಗ್ರಾಮದ ಶರಣರಾದ KG ಸಿದ್ಲಿಂಗ ಪ್ರಸಾದ್ ಶಿವ ಅವರು ಬಂದಿದ್ದಾರೆ. ಅವರಿಗೆ ಒಂದು ಸನ್ಮಾನ ಮಾಡಿದೆ. ಅವರು ಸಹ ಒಂದು ಭಕ್ತಿಯಿಂದ ಸ್ವಾಗತಿಸುತ್ತೇವೆ. ಹಾಗೂ ಕೆಪೇಟೆ ಕೃಷ್ಣರಾಜಪೇಟೆ ರಾಜ್ಯ ಮಂಥನ ಒಂದು ತಾಲೂಕಾ ಗ್ರಾಮ ನೂತನ ಅಧ್ಯಕ್ಷ ಆಗಿದ್ದಾರೆ. ಅಖಿಲ ಸಾಬ್ ಅವರು ಮೊನ್ನೆ ಕರೆ ಮಾಡಿದ್ರೆ ಅವರು ಭಾಳ ಭಕ್ತಿಯನ್ನು ಒಪ್ಕೊಂಡು ಅವರು ಸಹ ಬಂದಿದ್ದಾರೆ. ಅವರು ಸಹ ಸುರೇಂದ್ರ ಕುಮಾರ್ ಅವರಿಗೆ ನಮ್ಮ ಬಸವ ಕೇಂದ್ರ ಪರವಾಗಿ ಈ ಸಿಲಿಸುವ ಆಶು ಪರವಾಗಿ ಭಕ್ತಿಯಿಂದ ಶರಣಾರ್ಥಿಗಳು. ಪರಮೇಶ್ವರು ಅವರು ಬರ್ತಿದ್ದಾರೆ. ಅವರು ಸಹ ಈ ಬಸವ ಕೇಂದ್ರ ಸ್ವಾಗತಿಸುತ್ತೇವೆ. ಬರುವುದು ಅವರ ಕಡೆಯವರು ಹಿಂಗೆ ಕಾಲದಿಂದ ಇಲ್ಲಿಂದ ಅವರಿಗೆ ಭಕ್ತಿಯಿಂದ ಶರಣಾರ್ಥಿಗಳು. ನಾವೇ ಅವರು ಬರಬೇಕಾಯ್ತು. ಅವರು ಸಹ ಇಲ್ಲಿಂದ ಸ್ವಾಗತ. ಆಗ ಲಿಂಗಪ್ಪನವ್ರಿಗೂ ನಮ್ಮ ಭಕ್ತಿಯಿಂದ ನಮ್ಮ ಮಂಡಳಿ ಇದ್ದರು, ಮಂಡಳಿ ಪರಿಚಯ, ಅವರು ಸಹ ಸ್ವಾಗತಿಸುತ್ತಾರೆ. ಶರಣ ಚಂದ್ರಕಲಾ ವಕೀಲವರಿಗೆ ಬೆಂಗಳೂರು ಬಂದಿದ್ದಾರೆ. ಇಷ್ಟ ನೋಡಿದರೆ ಅವರಿಗೆ ಪರಮ ಆನಂದವಾಗಿದೆ. ಅವ್ರಿಗೂ ಶರಣಾರ್ಥಿಗಳು. ಹಾಗೂ ನಮ್ಮ ಈ ಭಾಗದ KPೇಟೆ ಶರಣರಾದ ಅಪ್ಪಾಜಿಯವರಿಗೆ ಬೆಂಗಳೂರು ಬಸವ ಕೇಂದ್ರ ಸ್ವಾಸೀಯ ಪರವಾಗಿ ಶರಣಾರ್ಥಿಗಳು. ಹಾಗೂ ಎಲ್ಲ ಹೆಣ್ಣುಮಕ್ಕಳಿಗೂ ಪುಟಾಣಿ ಮಕ್ಕಳಿಗೂ ಎಲ್ಲ ಈ ಗುರುಗಳ ಆಶೀರ್ವಾದ ಎಲ್ಲರೂ ಸಿಗಲಿ ಎಂದು ಬಸವ ಜಯಂತಿ ನಾವು ಕಾರ್ಯಕ್ರಮ ಮಾಡ್ತಿದ್ದೇವೆ. ಎಲ್ಲರೂ ಮಂದಟ್ಟ ಆಗಬೇಕು. ಮತ್ತು ಯಾಕೆ ನೋಡಿ, ಮನಸ್ಸಿಗೆ ನಾವು ಮನಸ್ಸು ದೇಹಕ್ಕೆ ಸಂಸಾರ, ಮನಸ್ಸಿಗೆ ಸಂಸ್ಕಾರ, ದೇಹವೇ ಮನಸ್ಸಿಗೆ
ತಿಳ್ಕೋಬೇಕು. ನಮ್ಮ ನೋಡಿ ಬಸವ ಒಬ್ಬನೇ ಗುರು. ನಮ್ಮಲ್ಲಿ ಲಿಂಗಾಯತರಲ್ಲಿ ಒಬ್ಬನೇ ಗುರು ಬಿಡ್ಕೊಳ್ಳೋದು. ನಾನಾದ ಗುರು ಬಿಡ್ಕೊಂಡ್ರೆ ಮುಸ್ಲಿಮ್ಲಿ ಒಬ್ಬನೇ ಗುರು, ಚರ್ಚ್ ಒಬ್ಬನೇ ಗುರು. ಚರ್ಚಲ್ಲಿ ಅಂದರೆ ಅವ್ರು ಅಲ್ಲ ಅಂದರೆ ನಾವು ಬಸವೇಶ ಅನ್ಕೊಂಡು ಹೀಗೆ ನಾನಾ ಥರ ಪಂಗಡ ಉಂಟಾಗಿವೆ. ಅದಕ್ಕೆ ಯಾವತ್ತೂ ನಮ್ಮ ಧರ್ಮವನ್ನು ಒಬ್ಬನೇ ಗುರು ಒಪ್ಪದೇವ ನಮ್ಮ ಸಮಾಜ ಉದ್ಧಾರ ಉಂಟು. ಮನೆ ದೇವ ಕುಲದೇವ ಎನೆಗೆ ನಿಮ್ಮ ಹೊರ ಒಯ್ಯ ತಲೆ ಮೀಸಲು ಮನೆ ಮೀಸಲು ನಯ ಎಣ್ಣೆ ಹೆಣ್ಣು ಕೂಡಲ ಸಂಘ ನಿಮ್ಮ ಶರಣಂಗೆ. ಹೊಸ ಕುಮಾರಸ್ವಾಮಿ ಇವರು ಭಾಳ ಒಂದು ವಿಕಾಸವಾಗಿ ಅದ್ಭುತವಾಗಿ ಭಾಳ ಕ್ಷಣ ಚಿಂತನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಶ್ರೀಮತಿಯಿಂದ ಬಸವ ಧರ್ಮಸಿದ್ಧರಿಂದ ಅವರಿಗೆ ಭಕ್ತಿಯಿಂದ ಶರಣ ಆಗ್ತೇವೆ. ಈಗ ಸನ್ಮಾನ ಇವರಿಗೆ ನಮ್ಮ ಸಂತೋಷ ಅವರಿಗೆ ಶೀಘ್ರ ಮಾಡಿಕೊಡಬೇಕೆಂದು ಓದಬೇಕಾ ಹಾಕಬಿಡಿ ವಿಭೂತಿ ಹಾಕಂಡ್ರೆ ಅವರ ವಿಭೂತಿ ಕಳೆ. ಕರ್ನಾಟಕ ರಾಜ್ಯ ಬಸವ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು. ಶರಣ ಸಿದ್ಧಲಿಂಗ ಪ್ರಸಾದ್ ಕೆಜಿ ಅವರು ಶರಣರು. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರಿಗಾವಲು ಗ್ರಾಮದ ನಿವಾಸಿಯವರು. ಇವರು ವನ್ಯಜೀವಿ ಛಾಯಾಗ್ರಾಹಕರು. ಇವರ ತಂದೆ KM ಗುರುಸ್ವಾಮಿ ಅವರು ದಾಸೋಹ ದಾನಿಗಳು. ನೀವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನ್ನ ಮನ ಧನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಲೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮ ಆಯೋಜಿಸಿ ಕಾಪನಹಳ್ಳಿ ಶ್ರೀ ಗವಿಮಠದ ಸ್ವತಂತ್ರ ಸಿದ್ಧಲಿಂಗೇಶ್ವರ ಮಠದ ಶ್ರೀಗಳು ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ. ನಿಮ್ಮ ಜೀವನ ಬೆಳಕಾಗಲಿ, ಬಸವನ ಬೆಳಕು ನಿಮ್ಮ ಜೀವನದಲ್ಲಿ ಹರಿದಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ. ಮೂರು ಕಾಲ ಇವರ ಸತ್ಕಾರಕ್ಕೆ ಶುಭವಾಗಲಿ. ಶರಣಾರ್ಥಿಗಳು. ಶರಣಾರ್ಥಿ ನಿಂತ್ಕೊಡಿ. ಅಲ್ಲ ತನ್ನ ಸೊತ್ತ ಕೂತ್ಕೊಡಿ. ಬನ್ನಿ ಮೇಡಮ್, ನೀವು ನಿಮ್ಗೆ ಒಳ್ಳೇದಾಗಲಿ. ಒಂದು ಆನ್ ಮಾಡಿದ್ದಪ್ಪ, ಆನ್ ಆಗಿದೆಯಾ? ಸನ್ಮಾನ ಪತ್ರ ಓದಿವರು ವಚನ ಕುಮಾರಸ್ವಾಮಿ. ನಮ್ಮ ಆತ್ಮೀಯರು ಶರಣ ಸುಜೇಂದ್ರ ಕುಮಾರ್ ಅವರು. ಇವರು ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೇರಪೇಟೆ ಘಟಕದಿಂದ ಇದ್ದಾರೆ. ಇವರ ತಂದೆ ಚಂದ್ರಪ್ಪ ಅವರು ದಾಸೋಹ ದಾನಿಗಳು. ನೀವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಾಹಿತ್ಯಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನುಮನ ಧನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸೇವೆ ಸಲ್ಲಿಸಿರುವ ಕೈಂಕರ್ಯದಿಂದ ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಬಸವ ಧರ್ಮ ಕೇಂದ್ರದ ಪರವಾಗಿ ಕಾಪನಹಳ್ಳಿ ಗವಿಮಠ ಸ್ವತಂತ್ರ ಶಿವಯೋಗಿ ಸಿದ್ಧಲಿಂಗೇಶ್ವರ ಮಠದ ಶ್ರೀಗಳು ಸನ್ಮಾನಿಸಿ ಗೌರವಿಸಿ ಅಭಿನಂದನಾ ಪತ್ರವನ್ನು ನೀಡುತ್ತಿದ್ದಾರೆ. ನಿಮ್ಮ ಜೀವನ ಬೆಳಕಾಗಲಿ, ಬಸವ ಬೆಳಕು ನಿಮ್ಮಲ್ಲಿ ಹರಡಲಿ. ಶರಣಾರ್ಥಿಗಳು. ಪುಷ್ಪ ಕೊಡಿ. ತಂದೆ ನೀನು, ತಂದೆ ನೀನು, ತಾಯಿಯು ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀವಲ್ಲದೆ ಮತ್ತಾರು ಇಲ್ಲಯ್ಯ. ಕೂಡಲ ಸಂಗಮ ದೇವ ಹಾಲಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಲಿಂಗಪತಿ ಶರಣಸತಿ ಲಿಂಗಪತಿ. ಜಯ ಬಸವೇಶ್ವರ, ಜೈ ಬಸವೇಶ್ವರ. ವಿಶ್ವಕ್ಕೆ ಕಲ್ಯಾಣವಾಗಲಿ. ಬದುಕು ಇವರ ಬದುಕು ಶುಭವಾಗಿ. ಶರಣಾರ್ಥಿಗಳು. ಶರಣ ಎಂ ಪರಮೇಶ್ವರ್ ಅವರು ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ
ನಾಗಮಂಗಲ ಘಟಕ, ಇವರು ನಾಗಮಂಗಲ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಾರೆ. ಇವರ ತಂದೆಯ ಮಹಾದೇವಪ್ಪ ಅವರು ದಾಸೋಹ ದಾನಿಗಳು. ನೀವುಗಳು ಬಸವ ತತ್ವ ಪ್ರಚಾರ, ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕೈಂಕರ್ಯಗಳನ್ನು ಆಸಕ್ತಿಯಿಂದ ತನುಮನ ಧನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಬಸವ ಧರ್ಮ ಕೇಂದ್ರ ಪರವಾಗಿ ಕಾಪನಹಳ್ಳಿ ಗವಿಮಠ ಸ್ವತಂತ್ರ ಶಿವಯೋಗಿ ಸಿದ್ದಲಿಂಗೇಶ್ವರ ಮಠದ ಶ್ರೀಗಳು ಸನ್ಮಾನಿಸಿ ಗೌರವಿಸಿ ಅಭಿನಂದನಾ ಪತ್ರವನ್ನು ನೀಡುತ್ತಿದ್ದಾರೆ. ನಿಮ್ಮ ಬಾಳಲ್ಲಿ ಬಸವ ಬದುಕು ಬೆಳಗಲಿ, ಬಸವ ಬೆಳಗು ಬೆಳಗಲಿ. ಸ್ವಾಮಿ ನೀನು, ಹಿಂಗೆ ಸ್ವಾಮಿ ನೀನು, ಸ್ವಾಮಿ ನೀನು, ಶಾಶ್ವತ ನೀನು, ಒಳಗೆ ಸತ್ಯವಿಲ್ಲ. ಶ್ರೀ ಮಹಾದೇವ, ಶ್ರೀ ಮಹಾದೇವ, ಪಾತಾಳಗಳಿಗೆ ಪಶುಪತಿ ಒಬ್ಬನೇ ದೇವ, ನಮ್ಮ ಕೂಡ ಸಂಗಮ ದೇವ, ವಿಶ್ವಕ್ಕೆ ಕಲ್ಯಾಣವಾಗಲಿ, ಬದುಕು ಸುಖವಾಗಲಿ, ವೈದ್ಯ ಶರಣಾರ್ಥಿ. ವೀರಶೈವ ಸಮಾಜದ ಅಧ್ಯಕ್ಷರಾದ ವಿಜೇಂದ್ರ ಕುಮಾರ್ ಅವರು ಮತ್ತು ವಚನ ಕುಮಾರ ಸ್ವಾಮಿಗಳು ಮತ್ತು ಬೆಂಗಳೂರಿನಿಂದ ಆಗಮಿಸಿದಂಥ ವಕೀಲರು ಮತ್ತು ನಮ್ಮ ಕೊತ್ತಳ್ಳಿ ಅಪ್ಪಾಜಿಯವರು, ಹಾಗೆ ಸಿದ್ದಲಿಂಗ ಪ್ರಸಾದ್ ಅವರು, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ವಂದಿಸಿ ನಮ್ಮ ಮಠದಲ್ಲಿ ಇದು ಮೂರನೇ ಬಾರಿ ಈ ಕಾರ್ಯಕ್ರಮ, ಬಸವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಡೆಸ್ತಾ ಇರೋದು ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ. ಇವತ್ತು ನಮ್ಮ ಆತ್ಮ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನವರು ಆಗಮಿಸಬೇಕಿತ್ತು, ಕಾರಣಾಂತರದಿಂದ ಅವರು ಇವತ್ತು ಆಗಮಿಸಿಲ್ಲ. ಮುಂದಿನ ತಿಂಗಳು ಹುಣ್ಣಿಮೆ ದಿವಸ ನಮ್ಮ ಗುರುಗಳ ಹುಟ್ಟುಹಬ್ಬ ಚನ್ನವೀರ ಮಹಾಸ್ವಾಮಿಗಳು, ನಾವು ಅವತ್ತು ಕಾರ್ಯಕ್ರಮ ಹಮ್ಮಿಕೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು, 200-300 ಜನ ಸೇರ್ತಾರೆ. ಅವತ್ತು ಕಾರ್ಯಕ್ರಮ ಹಾಕೋಣ ಅಂತ ಹೇಳಿ ಅವ್ರಿಗೆ ಒಂದು ಅವಕಾಶ ಹೇಳಿದ್ದೆ ಅವ್ರಿಗೆ, ನಮ್ಮ ನಾಗರಾಜರವ್ರಿಗೆ. ಅವರು ಏಕಾಏಕಿ ನಿರ್ಧಾರ ತಗೊಂಡು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡ್ರು. ಅವರ ಹುಟ್ಟುಹಬ್ಬ ದಿವಸ ಆಗಿದ್ರೆ ಸಾಕಷ್ಟು ಜನ ಮಠದಲ್ಲಿ ಸೇರಿರೋರು, ದಾಸೋಹ ನಡೆಯೋದು ಎಲ್ಲ ಇದಾಗಿರೋದು, ವಿಚಾರಗಳು ಎಲ್ರಿಗೂ ಮುಟ್ಟೋದು. ನಮ್ಮ ಸಮಾಜ, ವಿಶ್ವ ಸಮಾಜದ ಜನರೇ ಜಾಸ್ತಿ ಹೋದು ಇಲ್ಲಿ ಮಠದಲ್ಲಿ ಆಗಮಿಸಿರೋರು. ಹಂಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ನಮ್ಗೆ ಕಡಿಮೆ ಜನ, ನಾವೊಂದು 1000 ಸೀಟಿಗೆ ಬಂದರೆ 1000 ಹೋಗೋಕ್ಕಾಗಿಲ್ಲ. ಈಗ ಹೋಗಿ ಹೊರಟಿದ್ದೀನಿ ನಾನು. ಹಾಗಾಗಿ ಮಾತು ಹೇಳಿ ನಾನು ನಮ್ಮ ಗುರುಗಳು ಬಂದು ನನ್ನ ಮಾತು. ಎಲ್ರಿಗೂ ಶರಣಾರ್ಥಿ. ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರ ಶಿವಯೋಗಿಗಳ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಹೊಸತತ್ವದ ಅಧ್ಯಕ್ಷರಾದಂತಹ ನಾಗರಾಜರವರು ನಮ್ಮೆಲ್ಲರಿಗೂ ಇಲ್ಲಿ ನಾವೆಲ್ಲರೂ ಸೇರಲಿಕ್ಕೆ ಕಾರಣಕರ್ತರವರೇ. ನಮ್ಮೆಲ್ಲರಿಗೂ ಇಲ್ಲಿ ಸೇರಿಸಿ ನಮ್ಮ ಬಸವೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿನ ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಈ ಸ್ವತಂತ್ರ ಸಿದ್ದಲಿಂಗೇಶ್ವರ ಶಿವಯೋಗಿಗಳ ಸನ್ನಿಧಿಯ ಮಠಾಧೀಶರಾದಂತಹ ಸ್ವತಂತ್ರ ಚನ್ನವೀರ ಸ್ವಾಮಿಗಳ ಪಾದಾರಗಳನ್ನು ನಮಸ್ಕರಿಸುತ್ತಾ, ಹಾಗೆ ಇಷ್ಟೊತ್ತು ನಮ್ಮನ್ನೆಲ್ಲ ಕುರಿತು ನಮಗೆ ಬಸವ ತತ್ವಗಳನ್ನ, ಅವರ ವಚನಧಾರೆಗಳನ್ನ ಹೇಳುವಂತಹ ವಚನ ಕುಮಾರಸ್ವಾಮಿಯವರೇ, ಹಾಗೆ ನಮ್ಮ ಪ್ರಧಾನ ಅಪ್ಪಾಜಿಯವರೇ, ಮತ್ತೆ ವೇದಿಕೆ ನಮ್ಮ ಕ್ಯಾರ್ಪೇಟೆ ತಾಲೂಕಿನ ನಾಗಮಂಗಲ ತಾಲೂಕಿನ ಅಧ್ಯಕ್ಷರಾದಂತಹ ಪರಮೇಶ್ವರ ಅವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಷ್ಟೊತ್ತು ನಮ್ಮ ವಚನ ಕುಮಾರಸ್ವಾಮಿಯವರು ಬಹಳ ವಿಸ್ತಾರವಾಗಿ ನಮ್ಮೆಲ್ಲರಿಗೂ ನಮ್ಮ ಬಸವೇಶ್ವರರ ಬಗ್ಗೆ, ಅವರ ತತ್ವ ಸಿದ್ಧಾಂತಗಳ ಬಗ್ಗೆ, ಅವ್ರು ನಡೆದು ಬಂದ ಹಾದಿಗಳು, ಅವರ ವಚನಧಾರೆಗಳನ್ನ ಬಹಳ ಸಂಕ್ಷಿಪ್ತವಾಗಿ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾವು ಇನ್ನು ಮುಂದೆ ನಮ್ಮ ಅವರ ತತ್ವ ಸಿದ್ಧಾಂತಗಳನ್ನ ಅವ್ರು ಹೇಳಿದಂಥದ್ದು ಮತ್ತೆ ನಮಗೆ ಕಾಯಕವೇ ಕೈಲಾಸ ಅನ್ನುವಂತಕ್ಕಂತಹ ಒಂದು ತತ್ವವನ್ನ ನಮ್ಗೆ ಏನು ಬಸವಣ್ಣವರು ಸಾರಿದ್ದಾರೆ ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಅವರ ವಚನಧಾರೆಗಳಂತೆ ನಾವು ಮುಂದಿನ ಜೀವನಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಏಕೆಂತಂದ್ರೆ ನಾವು ಎಲ್ಲಿ ಅವರ ವಚನಧಾರೆಗಳನ್ನ ನಾವು ಕಲಿತಾಗ ಅದರಂತೆ ನಾವು ನಡ್ಕೊಂಡು ಹೋದ್ರೆ ನಮ್ಮ ಸಮಾಜ ಆಗ್ಬೋದು ಎಲ್ಲ ನಾವು ಅಸೌನ್ಮುಖಿಯಾಗಿ ನಾವು ಕಾರ್ಯಕ್ರಮಗಳನ್ನ ನಾವು ಕಾರ್ಯವೈಖರಿಗಳನ್ನ ನಡೆಸ್ಕೊಂಡು
ಜೀವನವನ್ನು ಸಾಗಿಸ್ಬೋದು ಅಂತಕ್ಕಂಥ ಮಾತು ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಸಹ ನನಗೆ ನಮಸ್ಕಾರಗಳನ್ನು ಹೇಳ್ತಾ ಎಲ್ರಿಗೂ ಶರಣಾರ್ಥಿಗಳು. ಪದ್ಧತಿಯಲ್ಲಿ ಮಾಡಿ ಯಾಕಂದ್ರೆ ಮಸೀದಿ ಅಂತ ಎಲ್ಲ ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಾನು ಹೇಳ್ತೀನಿ ಸುಳ್ಳು ಇಂದ ಸುಳ್ಳು ಮಾಡಿ 27 ಲಕ್ಷಕ್ಕೆ ಫಿಕ್ಸ್ ಆಗಿತ್ತು. ಎಲ್ಲ ಮಾತಾಡಿದ್ರು ಸಡನ್ ಅವರು ಕೊಡಿಗಲ್ಲಿ ಫಂಕ್ಷನ್ ಅದು ಏನು ಫಿಕ್ಸ್ ಮಾಡ್ತಾರೆ ಯೋಚನೆ ಮಾಡಿ 2 ವರ್ಷಕ್ಕೆ ಸರ್ ಇದೇ ಮಾಡೋದು ನಾವು ಕೇಕ್ ಮಾಡ್ಕೊಡ್ತೀವಿ ನೀವಾಗಿ ಅಷ್ಟೇ ರೈತ ಎಲ್ಲ ಹೇಳಿದ್ರು ಆಮೇಲೆ ನಾವು ಸರಿ ಮಾಡೋದು ಅಷ್ಟೇ 20 ಎಲ್ಲ ಮಾತಾಡಿ ಬಿಲ್ಡಿಂಗ್ ಆಗಿತ್ತು ಕೊಡಿಗೆ ಫಿಕ್ಸ್ ಆಗುತ್ತೆ ಹೇಳಿದ್ರು ಈಗ ಮಾಡಿ ಇದು ಜನ ಬಂದ ಒಳ್ಳೆ ಕೋರ್ಸ್ ಮಾಡೋದು ಇದು ಮಾಡೋದು ಅಷ್ಟೇ ಈಗ ನಾವು ಎಲ್ಲ ಬರೀ ಅನುಭವ ಮಾಡಿದ್ವಿ ನಾವು ಈಗ ಮುಂದೆ ಮಾಡಬಹುದು ಸ್ವಲ್ಪ ಕಾಲಕ್ಕೆ ಅದು ಫಿಕ್ಸ್ ಆಗಿದೆ 26 ಮಾಡೋಣ ಕಾಲಕ್ಕೆ ನಮ್ಮ ಸಮಾಜವನ್ನು ಸುತ್ತಮುತ್ತ ಈ ಕ್ಷೇತ್ರ ಇನ್ನು ಮುಂದೆ ಬೇಕಾಗುತ್ತೆ ಎಲ್ಲ ಸೇರ್ಕೊಂಡು ಕಾರ್ಯಕ್ರಮ ಮಾಡಿದ್ರೆ ಸರಿ. ಯಾಕಂದ್ರೆ ಮುಸ್ಲಿಂ ಬದಲು ಅಲ್ಲ ಅಂತಾರೆ, ಮುಸ್ಲಿಂ ಹೋಯ್ತಾರೆ ತೆಗೆಸ್ಕೊಳ್ತಾರೆ. ನಾವು ತೆಲುಗು ಬರ್ಬೇಕು ನೆಟ್ಟಿ ಜಾಗಗೋಸ್ಕರ ಎಲ್ಲ ಸೇರಿ ಒಕ್ಕಟ ಬರಲ್ಲ ಬರಲ್ಲ ಎಲ್ಲ ಸರಿತು ಅದೇ ಒಂದು ಕಾರ್ಯಕ್ರಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೇರ್ಪೇಟೆ ತಾಲೂಕು ಅಧ್ಯಕ್ಷರಾದಂಥ ಅವರೇ, ಶ್ರೀಮಠದ ಪರಮಪೂಜ್ಯರಾದಂಥ ಚನ್ನವೀರ ಸ್ವಾಮೀಜಿಯವರೇ, ವಚನ ಕುಮಾರ್ ಸಿದ್ಧಲಿಂಗ ಪ್ರಸಾದ್ ಅವರೇ, ಎಲ್ಲರಿಗೂ ನಮ್ಮ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಾಗರಾಜನವರೇ, ಈ ಕಾರ್ಯಕ್ರಮಕ್ಕೆ ಈ ಸ್ಥಳಕ್ಕೆ ನಾನು ಮೊದಲನೇ ಬಾರಿ ನಮ್ಮ ಕೇರ್ಪೇಟೆಗೆ ನಮಗೆ ಹತ್ರ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ಪಾಂಡವಪುರ ಇಲ್ಲ ಬಿಟ್ಟರೆ ನಮ್ಮ ಕೇರ್ಪೇಟೆ, ನಮ್ಮದು ಕೇರ್ಪೇಟೆನೇ ನಮ್ಮ ಹೆಂಡತಿ ಹುಡುಗನೇಲಿ. ಆದರೂ ನಾನು ಈ ಮಠಕ್ಕೆ ಮೊದಲನೇ ಬಾರಿ ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ಜನ ಎಷ್ಟೇ ಕಮ್ಮಿ ಇದೆ, ಜನನ ನಾವು ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ, ಜನ ಸೇರ್ಕೊಂಡ್ಬೋದು. ಜನ ಇಲ್ಲದೋದ್ರೂ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ. ನಮಗೆ ವಚನದ ಬಗ್ಗೆ ಬಸವಣ್ಣರು ಆಗ್ಬೋದು, ಅಲ್ಲಮ್ಮ ಪ್ರಭು ಆಗ್ಬೋದು, ನಾವು 1% ತಿಳ್ಕೊಂಡಿದ್ದೀವಿ. ಸುಮಾರು ವಚನವನ್ನು ನೀವು ಹೇಳಿದ್ರೆ ನಾವು ತುಂಬ ತಿಳ್ಕೊಳ್ಬೇಕು. ನಾವು ತಿಳ್ಕೊಂಡು ನಾವು ಸಂರಕ್ಷಣೆ ಮಾಡಿ ನಾವು ಹೇಳಬೇಕು. ನಿಮ್ಮನ್ನು ಕರೆಸಿರೋ ಸ್ವಲ್ಪ ಹೇಳಬೇಕು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರಿಗೂ ಶರಣಾರ್ಥಿ. ನಮ್ಮ ಹೆಚ್ಚಿಗೆ ಮಾತಾಡೋದಿಲ್ಲ. ನಮ್ಗೆ ತುಂಬ ಈ ಸ್ಥಳಕ್ಕೆ ಬಂದಿದ್ದು ಸ್ವತಂತ್ರ ಸಿದ್ಧಲಿಂಗೇಶ್ವರ ಶಿವಯೋಗಿಗಳ ಸನ್ನಿಧಿಲಿ ನಮ್ಮ ಚನ್ನವೀರ ಸ್ವಾಮೀಜಿಯವರ ಆಶೀರ್ವಾದ, ಭಗವಂತನ ಆಶೀರ್ವಾದ ಎಲ್ಲರೂ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಶ್ರೀ ಕ್ಷೇತ್ರ ಗವಿಮಠದ ಚನ್ನವೀರ ಸ್ವಾಮೀಜಿಯವರಿಗೆ ನಮಸ್ಕರಿಸ್ತಾ, ಮತ್ತು ನಮ್ಮ ಕೇರ್ಪೇಟೆಯ ವೀರಶೈವ ಮಹಾಸಭಾದ ಅಧ್ಯಕ್ಷರು, ನಾಗಮಂಗಲದ ವೀರಶೈವ ಮಹಾಸಭಾದ ಅಧ್ಯಕ್ಷರು, ಮತ್ತು ನಮ್ಮ ಛಾಯಾಗ್ರಾಹಕರು ಮತ್ತು ನಮ್ಮ ಆಯೋಜಕರಾದ ನಾಗರಾಜ ಅವರಿಗೆ ವಂದಿಸ್ತಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತೆ ತಮ್ಮೆಲ್ಲರೂ ನಮಸ್ಕರಿಸ್ತಾ, ನಾನು ಕುಮಾರಸ್ವಾಮಿಯವರಷ್ಟು ನಿರರ್ಗಳವಾಗಿ ಸುಲಲಿತವಾಗಿ ಮಾತಾಡೋಕ್ಕೆ ಬರಲ್ಲ. ಯಾಕೆಂದರೆ ವಚನದ ಬಗ್ಗೆ ನಾವು ಶರಣರಾದರೂ ಕೂಡ ಅಷ್ಟು ತಿಳುವಳಿಕೆ ಇಲ್ಲ, ಸ್ವಲ್ಪ ಬರ್ತದೆ. ಹಂಗಾಗಿ ಅಂತ ಅವರೇ ಹೇಳಿದ್ರು. ಇವಾಗ ಇವ್ರು ಕೊಟ್ಟಿರೋ ವಿಚಾರದ ಬಗ್ಗೆ ನೋಡ್ಕೊಂಡು ಹೋದ್ರೆ ಇದರಲ್ಲಿ ಅಲ್ಲಮ್ಮ ಪ್ರಭುಗಳದು ನೀರಿಗೆ ಕಾಲಿಲ್ಲ ಅಂತ ಹೇಳಿದ್ರು. ಹಂಗೆ ಹರ್ಕೊಂಡು ಹೋಗ್ತಿರೋ ಥರ ನಮ್ಮ ಶರಣ ಸಂಸ್ಕೃತಿ ಅಭಿವೃದ್ಧಿ ಆಗಬೇಕು, ಬೆಳಿಬೇಕು ಅಂತಂದರೆ ಈಗ ನೀವೆಲ್ಲ ಇಲ್ಲಿ ಸೇರಿದಿರಲ್ಲ, ಮಹಾಶರಣರುಗಳು, ವೀರಶೈವ ಮಹಾಸಭಾದವರು ಇರ್ಬೋದು, ಆಯೋಜಕರು ಇರ್ಬೋದು, ಪ್ರತಿ ಸಾರಿನೂ ಇದೊಂದೇ ಕ್ಷೇತ್ರ ಇಲ್ಲ, ಎಲ್ಲ ಕ್ಷೇತ್ರ ಈಗ ನೀವೆಲ್ಲ ಇದಕ್ಕೆ ಗಾಲಿಗಳು, ನೀವೇ ಕಾಲುಗಳು, ನೀವೇ ಚಕ್ರಗಳೀಗ ಈ ಚಕ್ರಗಳನ್ನ ಪಂಚರ್ ಆಗದಂಗೆ ನಡ್ಸ್ಕೊಂಡು ಹೋಗ್ತಾ ಇರಬೇಕು. ತುಂಬ ಜನ ನೀವು ಎಷ್ಟು ನಡ್ಸ್ಕೊಂಡು ಹೋಗ್ತೀರಾ ಆವಾಗ ನಮ್ಮ ಸಂಸ್ಕೃತಿ, ಶರಣ ಸಂಸ್ಕೃತಿ ಇರ್ಬೋದು, ಬಸವ ಧರ್ಮ ಇರ್ಬೋದು, ಎಲ್ಲ ಬೆಳೀತಾ ಹೋಗುತ್ತೆ. ಅದನ್ನು ಮುಖ್ಯವಾಗಿ ಮಾಡಬೇಕಾಗಿರೋದು ಮೇನ್ ಆ ಕೆಲಸ. ಹಂಗಾಗಿ ಜಾಸ್ತಿ ಮಾತಾಡೋಕೆ ನನಗೂ ಅಷ್ಟು ಇದಿಲ್ಲ. ಇದೊಂದು ಯಾಕಂದ್ರೆ ನೀವೆಲ್ಲ ಗಾಲಿ ಚಕ್ರಗಳಾಗಿ ನಮ್ಮ ಶರಣ ಸಂಸ್ಕೃತಿಗಳಿಗೆ ಚಕ್ರಗಳಾಗಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ನಮ್ಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾರೆ. ಅವರು ಭಾಳ ಅನುಭವ ಇದೆ. ಒಟ್ಟು ಹೆಣ್ಮಕ್ಳಿಗೆ ಸ್ಥಾನ ಕೊಡ್ತಾರೆ ಬಸವಣ್ಣವರು. ಒಂದು ಕಡೆ ವಚನ ಕಲಿಸಿದ್ರೆ ತಾಮಡಿಯನ್ನು ತನ್ನ ತಲೆಯಲ್ಲಿತ್ತು, ತಾಮಡಿಯನ್ನು ತನ್ನ ತೊಡೆಯಲ್ಲಿತ್ತು, ತಾಮಡಿಯನ್ನು ಬಮ್ಮನ ನಾಲ್ಗೆಯಲ್ಲಿ ಇತ್ತು,
ಕಾಮಡಿಯನ್ನು ನಾನು ಇದು ಕಾಳು ಎಣ್ಣೆಯಲ್ಲ ಎಣ್ಣೆ ಬಾಕ್ಸಿ ಎಣ್ಣೆ ಫಸ್ಟೇ ತಗೊಂಡು ಬರಬೇಕಾಗಿಲ್ಲ ಅಂತ ಅದ್ಭುತವಾಗಿ ಸಿದ್ಧಾಂತ ವಚನಗಳು ಅದು ನೀವು ಭಾಳ ಇನ್ನೂ ನಾಳೆ ಇನ್ನೂ ವಚನ ರೂಢಿಸ್ಕೋಬೇಕು ಬೆಂಗಳೂರು ನಿಮ್ಮಲ್ಲಿ ಮಹಾಮಾರಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ತಿಳಿಸಿ ಇವರಿಗೆ ಶ್ರೀಗಳಿಗೆ ಒಂದು ಗೌರವ ಅರ್ಪಣೆ. ದಾರಿ ಉದ್ದಕ್ಕೂ ನಿಮ್ಮ ಈ ಒಂದು ಪರಿಸರ ಏನಿದೆ ಅದನ್ನ ಅಂದರೆ ನಾನು ಪರಿಸರ ಪ್ರಿಯ ಆಗಿರೋದ್ರಿಂದ ಆ ಪರಿಸರನೇ ನೋಡ್ಕೊಂಡೇ ಬರ್ತಾ ಆ ಕಡೆ ಎಲ್ಲ ಎಷ್ಟು ಖುಷಿ ಆಯಿತು ಅಂತಂದರೆ ಇಲ್ಲಿ ಏನು ಹೆಸರಿದೆ ಸ್ವತಂತ್ರ ಅಂತೇಳಿ ಆ ರೀತಿ ಈ ಒಂದು ಪರಿಸರ ಸ್ವತಂತ್ರವಾಗಿದೆಯೋ ಯಾವುದೇ ಸಿಟಿಯ ವಾತಾವರಣದಿಂದ ಮುಕ್ತವಾಗಿ ಒಂದು ಒಳ್ಳೆ ಪರಿಸರದಲ್ಲಿ ಒಂದು ಒಳ್ಳೆ ವಾತಾವರಣದಲ್ಲಿ ಈ ಜಾಗ ಇದೆಯಲ್ಲ ಅಂತ ಮಾತಾಡ್ಕೊಂಡು ಬರ್ತಿದ್ದೆ ನನ್ನ ಮಕ್ಕಳಿಗೆ ಬರ್ತಾನೆ ಒಂದು ಸುಮಾರು ಹಕ್ಕಿಗಳು ಇದ್ರ ಬಗ್ಗೆ ತೋರಿಸ್ಕೊಂಡು ಮತ್ತೆ ನಾನು ಇಲ್ಲಿ ಕೂತಿದ್ದಂಗೆ ಒಂದು 20 ನಿಮಿಷದ ಹಕ್ಕಿಗಳನ್ನ ಇಲ್ಲಿ ನೋಡಿದ್ದೆ. ತುಂಬ ಎಲ್ಲಿ ಈ ರೀತಿಯ ಹಕ್ಕಿಗಳಿರ್ತದೆ ಅಲ್ಲೇನಾದ್ರೂ ಯಾವುದೇ ಪರಿಸ್ಥಿತಿ ಇರಲ್ಲ, ವಾತಾವರಣ ಶುದ್ಧವಾಗಿದೆ, ಗಾಳಿ ಚೆನ್ನಾಗಿದೆ ಅಂತ ನೀರು ಹಕ್ಕಿಗಳಿದ್ದಾವೆ ಚೆನ್ನಾಗಿದೆ ಅಂತ ಇಂಥ ಕ್ಷೇತ್ರದಲ್ಲಿ ನಮಗೆ ಇವತ್ತಿನ ದಿನ ಈ ಸನ್ಮಾನ ಆಗಿದ್ದು ಬಹಳ ಖುಷಿ. ಯಾಕಂದರೆ ನಾನು ಸುಮಾರು ವೇದಿಕೆ ಕಾರ್ಯಕ್ರಮ ಸಾವಿರಾರು ಜನ ಮುಂದೆ ನಮಗೆ ಸನ್ಮಾನ ಎಲ್ಲ ಆಗಿದೆ. ಆದರೆ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಆಯ್ತಲ್ಲ ಅದರಲ್ಲಿ ಬಹಳ ಖುಷಿ ಅಂತ ಹಾಗೆ ಬಸವಣ್ಣನವ್ರದ್ದು ತತ್ವಗಳ ಪ್ರಕಾರ ಹೇಳೋದ್ರೆ ಕಾಯಕಬೇಕಲ್ಲ ಅಂತೇಳಿ ನಾನು ಅದನ್ನೇ ಆ ವೃತ್ತಿಯಲ್ಲೇ ಮುಂದುವರಿಬೇಕು ಅಂತೇಳಿ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಥಾಪನೆಗಳನ್ನ ಮಾಡ್ಕೊಂಡು ಸುಮಾರು ಒಂದು 40-45 ದೇಶಗಳಿಗೆ ನನ್ನ ಕೃತಿಯನ್ನು ಕರೆದಿದ್ದೆ. ಏನು ವಚನಗಳನ್ನ ರಚಿಸ್ತಿದ್ದಾರೆ ಆ ರೀತಿ ನಾವು ಚಿತ್ರಗಳನ್ನ ಕೃತಿನ ನಾವು ಅದರಲ್ಲೇ ಒಂದು ಕಾರ್ಯ ರಚನೆ ಥರ ಮಾಡಿರ್ತೀವಿ. ಅದನ್ನ ನಾವು ಹೊರಗಡೆ ಅಲ್ಲಿ ನಮ್ದು ಅದನ್ನು ಒಳ್ಳೆ ಮಟ್ಟದ ಒಂದಷ್ಟು ಜನ ಕೂತ್ಕೊಂಡು ನಮ್ಮ ಛಾಯಾಚಿತ್ರನ ಅದು ಹೇಗಿದೆ ಅದರ ಅನಾಲಿಸಿಸ್ ಮಾಡ್ತಾರೆ. ಮಾಡಿ ಅದರಲ್ಲಿ ಉತ್ತಮವಾಗಿದೆಯಾ ಇಲ್ವಾ ಅಂತ ಹೇಳಿ ನಮಗೆ ಸೇಮ್ ನೀವೇನು ಈಗ ಅನುಭವ ಮೇಲೆ ಅಂತ ಹೇಳಿದ್ರು ಅದನ್ನ ನೀವು ಹೇಳ್ತಾ ಇದ್ದರೆ ಅದೇ ನಮ್ಮಲ್ಲಿ ಬರ್ತದೆ. ಅದೇ ರೀತಿಯಲ್ಲೇ ಅದು ಚರ್ಚೆಗಳಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳೆಲ್ಲ ಕೂತ್ಕೊಂಡು ನಮ್ಮ ಚಿತ್ರಗಳನ್ನ ಕೃತಿಗಳನ್ನ ಚಿಂತನೆ ಮಾಡ್ತಾರೆ. ಅದರಲ್ಲಿ ಫೈನಲ್ ಆಗಿ ಬಂದಿದ್ದನ್ನ ನಾವು ಸೆಲೆಕ್ಟ್ ಅಂತ ಹೇಳ್ತಾರೆ. ಆ ರೀತಿ ನಾನು ಕಳೆದ ವರ್ಷ ಮತ್ತು ಇವತ್ತು 2 ವರ್ಷ ಇಡೀ ವಿಶ್ವಕ್ಕೆ ಭಾರತದಲ್ಲಿ 4ನೇ ಸ್ಥಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 5 ವರ್ಷ ಆಗ್ತಾರೆ. ಹೋದ್ಸಲ 6ನೇ ಸ್ಥಾನದಲ್ಲಿದೆ, ಈ ವರ್ಷ 5ನೇ ಸ್ಥಾನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ. ರಾಷ್ಟ್ರದಲ್ಲಿ 2-3 ಜೊತೆಗೆ 2 ವರ್ಷದಲ್ಲಿ ಒಂದು 600ಕ್ಕೂ ಹೆಚ್ಚು ಬಟ್ ಅಷ್ಟೆಲ್ಲ ಖುಷಿ ಇರ್ತದೆ. ಇವತ್ತೇನೋ ಈ ಜಾಗದಲ್ಲಿ ನಿಂತು ತುಂಬ ಖುಷಿ ಅನಿಸ್ತಾ ಇದೆ ನನಗೆ. ಅದರಲ್ಲೂ ಸರ್ದು ಭಾಳಷ್ಟು ವರ್ಷ ಅಷ್ಟೊಂದು ವರ್ಷ ನಾನು ತಿಳ್ಕೊಂಡಿಲ್ಲ, ಗೊತ್ತು ಭಾಳಷ್ಟು ಗೊತ್ತು, ಅಷ್ಟೊಂದು ಡೀಪಾಗಿ ತಿಳ್ಕೊಂಡಿಲ್ಲ. ಆದರೆ ಕೆಲಸ ಏನಿದೆ, ನಮ್ಮ ಧರ್ಮ ಏನಿದೆ ಅದನ್ನು ನಾವು ಪಾಲಿಸಬೇಕು. ಧರ್ಮಕ್ಕೆ ಏನು ಹೇಳ್ಬೇಕು, ಏನು ಸಹಾಯ ಬೇಕು ನಾವು ಮಾಡಕ್ಕೆ ಸರಿ ಅಂತ ತಿಳಿದೆ. ಜೊತೆಗೆ ಇಷ್ಟು ದಿನ ನಾನು ಮೈಸೂರಲ್ಲಿದ್ದೆ. ಇವತ್ತಿನ ದಿನ ಖುಷಿ ಆಯಿತು ನನಗೆ. KRಪೇಟೆ ಇವರು ನಾಗಮಂಗಲದವ್ರು ಸಿಕ್ಕಿದಾಗ ಭಾಳ ಖುಷಿ ಹತ್ರಕ್ಕೆ ಅಂತ. ಯಾಕಂದರೆ ನಾನು ಮದುವೆಯಾಗಿ ಬಂದ ಮೇಲೆ ನಾನು ಧರ್ಮ ಪತ್ನಿ ಓದ್ತೀನಿ ಅಂತ ಶುರು ಮಾಡಿದ್ದೆ. ಅವ್ರು ಓದಕ್ಕೆ ಶುರು ಮಾಡಿ B.Pharm ಮಾಡಿ M.Pharm ಮಾಡಿ ಜೊತೆಗೆ ಈಗ ಡಾಕ್ಟರೇಟ್ PhD ಆಗಿ ಡಾಕ್ಟರೇಟ್ ಮಾಡಿ ನಿಮ್ಮದೇ ಜಾಗ ಈಗ ಬೇಲೂರಿಗೆ ಬಂದು ವರ್ಕ್ ಮಾಡ್ತಾ ಇದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ. ಸೊ ಹಾಗಾಗಿ ನಿಮ್ಮ ಜಾಗಕ್ಕೆ ಬಂದಿದ್ದೀವಿ. ಸೊ ನಿಮಗೆ ಏನು ಈ ಕಡೆ ಈ ಹತ್ರಕ್ಕೆ ಏನಾದರೂ ಈ ಕಡೆಗೆ ಏನಾದರೂ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಏನೇ ಕೆಲಸಗಳಿದ್ರು ಅದೆಲ್ಲ ಇರ್ತೀವಿ. ಏನೇನು ಬೇಕು ಅಂತಂದ್ರೆ ಹೇಳಿ ಅಷ್ಟು ಹೇಳಕ್ಕೆ ನಾನು ಸಂತೋಷವರು ಒಂದು ಮುಂದಿನ ಮಾಡಿ ವಿಚಾರ ಮಾಡಿ ಸದ್ಯ ಆಗುವಾಗ 30 ಮಳೆ ಮಲ್ಲಿಕಾರ್ಜುನಪ್ಪ ಅಂತ ಅವರು ಬಸ್ ಬರ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲ ಬಸವಪ್ಪನ ಓದ್ತಿದ್ರು. ನನಗೂ ಅನುಭವ ಕೊಟ್ಟು ಅವನ್ನ ಇದನ್ನು ಕವಿ ಮಾಡ್ತಾರೆ. ಆಪ್ತ ಬಸವಪ್ಪರು ಹಿರಿಯಕಾವುದು ಬೆಳಗಾವಿನಲ್ಲಿ ಬಳ್ಳಾರಿಯ ಬಸವರಾಜರು ಮಾತಾಡಿದರು. ಕೆಲವೊಂದು ಎಲ್ಲ ಬಂದಿದ್ರು. ಅಂಥ ದೊಡ್ಡ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕದ ಮಲ್ಲಿಕಾ ಸ್ವಾಮಿಗಳು 3 ದಿನ ಕನ್ನಡ ಭಾಳ ಚೆನ್ನಾಗಿ ಈಗ ಗುರುಮನೆ ಬರ್ತಾರೆ.
ಈಗ